ಮತ್ತೊಂದು ಕಡೆ ಏನಂತಂದರೆ 3 ಉಗ್ರಗಾಮಿಗಳ ಮನೆಗಳು ಈಗಾಗಲೇ ಉಡಿಸಾಗಿದೆ. ಅಂದರೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿಯ ಬಳಿಕ ಕಾಶ್ಮೀರದಲ್ಲಿ ಉಗ್ರರ ಧ್ವಂಸ ಕಾರ್ಯಾಚರಣೆ ಮುಂದುವರೆದಿದ್ದು ಶನಿವಾರ ಮತ್ತೆ 3 ಉಗ್ರರ ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ. ಇದರೊಂದಿಗೆ ಕಳೆದ 3 ದಿನಗಳಲ್ಲಿ 9 ಉಗ್ರರ ಮನೆಗಳು ಉಡಿಸಾಗಿದೆ. ಯಾಕೆ ಬೇಕ್ರಿ ಅವರಿಗೆ ಮನೆಗಳು? ಹೋಗಿ ಪಾಕಿಸ್ತಾನಕ್ಕೆ ಹೋಗಿ ನಿಲ್ಲಿಸಿ. ಏನು ಪಾಕಿಸ್ತಾನ ಬೇಡ ಅಂತಿದೆಯಾ? ಇಲ್ಲ. ನೀವೇನೋ ಉಗ್ರ ಸಂಘಟನೆಗಳಲ್ಲಿ ಭಾಗವಹಿಸ್ತೀರಾ, ಉಗ್ರರನ್ನ ನೀವೇನೋ ಮನೆಗಳನ್ನು ಬಿಟ್ಟು ಬರ್ತೀರಾ. ಆದರೆ ಮನೆಯಲ್ಲಿ ಇದ್ದಂಥವ್ರು ಹೆಣ್ಮಕ್ಳು ಅಥವಾ ನಿಮ್ಮನ್ನು ಸಾಕಿ ಸಲದಂಥವರು ತಂದೆ ತಾಯಿಗಳೇನು ಮಾಡಬೇಕು? ಏನೋ ಒಂದು ಕಡೆ ನೋಡ್ತಾ ಇದ್ವಿ, ಯಾರೋ ಒಬ್ಬ ಉಗ್ರನ ಮನೆಯನ್ನು ಧ್ವಂಸ ಮಾಡಿದಾಗ ಪಾಪ ಅವ್ರ ಉಗ್ರನ ತಂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. 2-3 ವರ್ಷದಿಂದ ಅವನ ಮನೆಯಲ್ಲೇ ಇಲ್ಲ, ಅವನೇನೋ ಟೆರರಿಸ್ಟ್ ಆಗ್ತೀನಿ ಅಂತ ಹೋದವನು, ನಾವು ಎಷ್ಟೇ ಹೇಳಿದ್ರು ಕೇಳಲಿಲ್ಲ. ಈಗ ಏನು ಮಾಡೋಣ ಸರ್, ನಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿದರು. ಬಟ್ ಮೊದಲಿಗೆ ಏನಂತಂದರೆ ಪೋಷಕರದು ತಪ್ಪಾಗಿತ್ತು. ಯಾಕಂದರೆ ಅಫ್ಕೋರ್ಸ್ ಅವರು ಕೂಡ ಈ ಉಗ್ರವಾದಕ್ಕೆ ಸಪೋರ್ಟ್ ಮಾಡಿರಬಹುದು. ಅದಕ್ಕೋಸ್ಕರ ಈ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಇನ್ನು ಯುದ್ಧಕ್ಕೆ ನಾವು ರೆಡಿ, ಪಾಕಿಸ್ತಾನಕ್ಕೆ ನೌಕಾಪಡೆ ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದೆ. ಏನಂತಂದರೆ